ಇವತ್ತು ಬೆಳಗ್ಗೆ 11 ಗಂಟೆಗೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಿತು. ಏನೇನ್ ಚರ್ಚೆಗಳಾಯಿತು ಕಂಪ್ಲೀಟ್ ಆದಂತ ರಿಪೋರ್ಟ್ ಇಲ್ಲಿದೆ ನೋಡೋಣ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತಕ್ಕೆ 11 ಮಂದಿ ಬಲಿ ಪ್ರಕರಣ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಜೊತೆ ಸಿಎಂ ಡಿಸಿಎಂ ಮಾತುಕತೆ. ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆ ಈಗ ರಾಜ್ಯ ಕಾಂಗ್ರೆಸ್ಗೆ ಯಮಯಾತನೆಯಾಗಿ ಪರಿಣಮಿಸಿದೆ. 11 ಮಂದಿ ಸಾವಿನಿಂದಾಗಿ ರಾಷ್ಟ್ರಮಟ್ಟದಲ್ಲಿ ಟೀಕೆಗೆ ಗುರಿಯಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಈ ಪ್ರಕರಣದ ಚೆಂಡು ಪುಟಿದಿದೆ. ಈ ಘಟನೆ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚಿಸಲು ರಾಹುಲ್ ಗಾಂಧಿ ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿಗೆ ಬುಲಾವ್ ನೀಡಿದ್ರು. ಅದರಂತೆ ಬೆಳಿಗ್ಗೆಯೇ ಸಿಎಂ ಡಿಸಿಎಂ ಒಂದೇ ಫ್ಲೈಟ್ನಲ್ಲಿ ದೆಹಲಿಗೆ ದೌಡಾಯಿಸಿದ್ರು. ಸಿಎಂ ಡಿಸಿಎಂ ಜೊತೆ ಸಚಿವ ಬೈರತಿ ಸುರೇಶ್ ಮತ್ತು ಶಾಸಕ ಅಶೋಕ್ ಪಟ್ಟಣ ಕೂಡ ತೆರಳಿದ್ರು. ಮೊದಲಿಗೆ ದೆಹಲಿಯ ಕರ್ನಾಟಕ ಭವನಕ್ಕೆ ತೆರಳಿದ ಉಭಯ ನಾಯಕರು ಬೆಳಗ್ಗೆ 11 ಗಂಟೆ ವೇಳೆಗೆ ದೆಹಲಿಯ ಎಐಸಿಸಿ ಕಚೇರಿ ಇಂದಿರಾ ಭವನಕ್ಕೆ ತೆರಳಿದ್ರು. ರಾಹುಲ್ ಗಾಂಧಿಗೆ ಇಂಚಿಂಚು ವರದಿ ಒಪ್ಪಿಸಿದ ಸಿಎಂ ಡಿಸಿಎಂ. ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆಯಲ್ಲಿದ್ದು ಮಾತುಕತೆ ವೇಳೆ ಪ್ರಮುಖವಾಗಿ ಕಾಲ್ತುಳಿತ ಘಟನೆ ವಿಚಾರವೇ ಚರ್ಚೆಯಾಗಿದೆ. ಈ ಪ್ರಕರಣದಿಂದ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆಯಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಪಕ್ಷ ಮುಜುಗರಕ್ಕೆ ಸಿಲುಕುವಂತಾಗಿದೆ. ಹೀಗಾಗಿ ಯಾರ ವೈಫಲ್ಯ ಇದೆ ಅನ್ನೋದರ ಬಗ್ಗೆ ಹೈಕಮಾಂಡ್ ನಾಯಕರು ವಿವರಣೆ ಪಡೆದುಕೊಂಡ್ರು. ಹಾಗಿದ್ರೆ ಟಿವಿ 9ಗೆ ಸಿಕ್ಕಿರೋ ಉನ್ನತ ಮೂಲಗಳ ಪ್ರಕಾರ ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಯಿತು ಅಂತ ನೋಡೋದಾದ್ರೆ, ಆರ್ಸಿಬಿ ವಿಜಯೋತ್ಸವ ಸಮಾರಂಭ ತರಾತುರಿಯಲ್ಲಿ ಮಾಡಿದ್ದೇಕೆ? ಸಮಾರಂಭಕ್ಕೆ ಯಾರು ಮೊದಲು ಪ್ಲಾನ್ ಮಾಡಿದ್ದು? ವಿಧಾನಸೌಧ ಬಳಿ ಸಮಾರಂಭ ಮಾಡಲು ಪ್ಲಾನ್ ಮಾಡಿದ್ಯಾರು? ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾರ್ಯಕ್ರಮಕ್ಕೆ ಯೋಜನೆ ರೂಪಿಸಿದ್ಯಾರು? ಎರಡೂ ಕಡೆ ಯಾಕೆ ಮಾಡಿದ್ರಿ? ಭದ್ರತೆ ಸಮಸ್ಯೆ ಬಗ್ಗೆ ತಿಳಿದಿರಲಿಲ್ವಾ? ಘಟನೆ ಕುರಿತಂತೆ ಮೊದಲೇ ನಿಮ್ಮ ಗಮನಕ್ಕೆ ಬಂದಿರಲಿಲ್ವಾ? ರಾಷ್ಟ್ರ ಮಟ್ಟದಲ್ಲಿ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಿದೆ. ಇಲ್ಲಿ ಯಾಕೆ ಹೊಂದಾಣಿಕೆಯಾಗಿಲ್ಲ ಅಂತ ರಾಹುಲ್ ಗಾಂಧಿ ಪ್ರಶ್ನೆ. ಪೊಲೀಸ್ ಅಧಿಕಾರಿಗಳು ಭದ್ರತೆ ಸಮಸ್ಯೆ ಆಗುತ್ತೆ ಅಂದ್ರೂ ನಿರ್ಲಕ್ಷಿಸಿದ್ದೇಕೆ? ಹೀಗೆ ಹಲವು ಪ್ರಶ್ನೆಗಳ ಕುರಿತು ಹೈಕಮಾಂಡ್ ನಾಯಕರು ಕೇಳಿದ್ದಾರೆ ಎನ್ನಲಾಗಿದೆ. ರಾಹುಲ್ಗೆ ಸಿಎಂ ಡಿಸಿಎಂ ಹೇಳಿದ್ದೇನು? ಸರ್ಕಾರದಿಂದ ಲೋಪವಾಗಿಲ್ಲ. ಪೊಲೀಸ್ ಕಮಿಷನರ್ ಚಿನ್ನಸ್ವಾಮಿ ಸ್ಟೇಡಿಯಂ ಕಾರ್ಯಕ್ರಮದ ಬಗ್ಗೆ ತಮಗೆ ಮಾಹಿತಿ ನೀಡಿಲ್ಲ. ಹೀಗಾಗಿ ಇಷ್ಟೆಲ್ಲ ಸಮಸ್ಯೆಯಾಗಿದೆ. ಈಗಾಗಲೇ ಪೊಲೀಸ್ ಕಮಿಷನರ್ ಸೇರಿ 5 ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೇವೆ. ಕೆಲವರನ್ನ ವರ್ಗಾವಣೆ ಮಾಡಿದ್ದೇವೆ. ಸಿಎಂ ರಾಜಕೀಯ ಕಾರ್ಯದರ್ಶಿಯನ್ನ ಬಿಡುಗಡೆಗೊಳಿಸಿದ್ದೇವೆ. ಮೃತರ ಕುಟುಂಬದವರಿಗೆ ತಲಾ 25 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ದೇವೆ. ಆರ್ಸಿಬಿ, ಡಿಎನ್ಎ ಮತ್ತು ಕೆಎಸ್ಸಿಎ 3 ಸಂಸ್ಥೆಗಳ ವಿರುದ್ಧ ಕೇಸ್ ದಾಖಲಿಸಲು ಆದೇಶಿಸಿದ್ದೇವೆ. ಹಲವರನ್ನ ಬಂಧಿಸಲಾಗಿದ್ದು ಸಿಐಡಿ ತನಿಖೆ ಜೊತೆಗೆ ನ್ಯಾಯಾಂಗ ತನಿಖೆಯೂ ನಡೆಯುತ್ತಿದೆ. ಹೀಗೆ ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಸಿಎಂ ಡಿಸಿಎಂ ಸ್ಪಷ್ಟನೆ ನೀಡಿದ್ರು ಎನ್ನಲಾಗಿದೆ. ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ ಕೂಡ ದಿಢೀರ್ ದೆಹಲಿಗೆ. ಕಾಲ್ತುಳಿತ ಘಟನೆ ಜೊತೆಗೆ ಪಕ್ಷ ಸಂಘಟನೆ ಸಂಬಂಧ ಬೇರೆ ವಿಚಾರಗಳನ್ನ ರಾಹುಲ್ ಗಾಂಧಿ ಜೊತೆ ಚರ್ಚಿಸಲಾಗಿದೆ ಎನ್ನಲಾಗ್ತಿದೆ. ಇದರ ನಡುವೆ ಸಚಿವರಾದ ಕೃಷ್ಣ ಬೈರೇಗೌಡ ಮತ್ತು ಸತೀಶ್ ಜಾರಕಿಹೊಳಿ ಕೂಡ ದಿಢೀರ್ ದೆಹಲಿಗೆ ದೌಡಾಯಿಸಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಆದರೆ ದೆಹಲಿ ಭೇಟಿ ಬಗ್ಗೆ ಪ್ರತಿಕ್ರಿಯಿಸಿರೋ ಸಚಿವ ಸತೀಶ್ ಜಾರಕಿಹೊಳಿ, ಆರ್ಸಿಬಿ ಘಟನೆ ಬಗ್ಗೆ ತಿಳಿಸಲು ಹೈಕಮಾಂಡ್ ಭೇಟಿಗೆ ಸಿಎಂ ಡಿಸಿಎಂ ಬಂದಿದ್ದಾರೆ. ನಾನು ಕೇಂದ್ರ ಸಚಿವರ ಭೇಟಿಗೆ ಬಂದಿದ್ದೇನೆ. ಇದರಲ್ಲಿ ವಿಶೇಷವೇನೂ ಇಲ್ಲ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಹೈಕಮಾಂಡ್ ಕೇಳುವಂಥ ಅಧಿಕಾರ ಇದೆ, ಕೇಳಬಹುದು ಅವರು. ಆದರೆ ಯಾವ ವಿಷಯ ಅಂತ ಸ್ಪಷ್ಟವಾಗಿ ಗೊತ್ತಿಲ್ಲ, ಎದಕ್ಕೆ ಕರೆದಿದ್ದಾರಂತ. ಇದು ಚರ್ಚೆ ಆಗ್ಬೋದು, ಯಾಕಂದರೆ ಇದು ದೊಡ್ಡ ಘಟನೆ ಆಗಿದೆ, ಚರ್ಚೆ ಸಹ ಆಗ್ಬೋದು. ಅದಕ್ಕೆ ಸಿಎಂ ಅವರು, ಮುಖ್ಯಮಂತ್ರಿ ಇದ್ದಾರೆ, ಡಿಸಿಎಂ ಅವರು ಇದ್ದಾರೆ, ಏನು ಘಟನೆ ಆಗಿದೆ ಅಂತ ವಿವರಿಸಬಹುದು ಅವರಿಗೆ ಬಹುಶಃ. ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿ, ಸಿಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಯಾಕೆ ದೆಹಲಿಗೆ ಹೋಗಿದ್ದಾರಂತ ಗೊತ್ತಿಲ್ಲ. ದೆಹಲಿಗೆ ನನ್ನನ್ನ ಕರೆದಿಲ್ಲ, ಕರೆದ್ರೆ ನಾನು ಹೋಗ್ತೇನೆ ಅಂತ ಹೇಳಿದ್ದಾರೆ. ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಸಿಎಂ ಹಾಗೂ ಡಿಸಿಎಂ ಹೈಕಮಾಂಡ್ ಭೇಟಿ ಸರ್ವೇ ಸಾಮಾನ್ಯ, ನನ್ನನ್ನ ದೆಹಲಿಗೆ ಕರೆದಿಲ್ಲ, ಕರೆದ್ರೆ ನಾನು ಕೂಡ ಹೋಗ್ತೀನಿ ಅಂದಿದ್ದಾರೆ. ಅಲ್ಲ, ನಮ್ಮ ಹೈಕಮಾಂಡ್ ಅವರು ಕರೆದಿದ್ದಾರೆ ಸಿಎಂ ಅವರನ್ನು, ಡಿಸಿಎಂ ಅವರನ್ನು. ಅವರು ಇವತ್ತು ಬೆಳಿಗ್ಗೆ ಹೋದ್ರು ಅಂತ ಕಾಣಿಸುತ್ತೆ. ನಮಗೇನು ಗೊತ್ತಾಗುತ್ತೆ ರೀ, ಸ್ಪೆಕ್ಯುಲೇಟ್ ಮಾಡಕ್ ಹೋಗಲ್ಲ ನಾನು. ಗೊತ್ತಿಲ್ಲ, ಕರೆದ್ರೆ ಹೋಗ್ತೀವಿ. ನಮಗೆ
ಯಾರಿಗೂ ಕರೆದಿಲ್ಲ. ಬೇರೆ ಅವರ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ. ಸ್ವಾಭಾವಿಕವಾಗಿ ಅದನ್ನು ಕೂಡ ಅವ್ರ ವಿವರಣೆ ಕೇಳ್ಬೋದು, ಅಥವಾ ಇವರಾಗಿಯೇ ಅದನ್ನು ವಿವರಣೆ ಕೊಡುವಂಥದ್ದಾಗ್ಬೋದು, ಏನೇನಾಗಿದೆ ಅಂತ. ರಾಜಕೀಯವಾಗಿ ಏನಾದರೂ ತಲೆದಂಡ ನೋಡಿ, ಅದೆಲ್ಲ ಕೂಡ ಅಂಥದ್ದು ಯಾವುದೂ ಕೂಡ ಇಲ್ಲ. ಆಮೇಲೆ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಹೈಕಮಾಂಡ್ ಆಗಲಿ, ಒಂದು ಸರ್ ಈ ಕಾಲು ತುಳಿತದ ಪ್ರಶ್ನೆ ಬಂದಾಗ ಇವರಾಗಿಯೇ ಅವ್ರಿಗೆ ಹೇಳ್ಬೋದು, ಅಥವಾ ಅವರಾಗಿ ಇವ್ರಿಗೆ ಕೇಳಿದಾಗೂ ಕೂಡ ಹೇಳ್ಬೋದು. ಅದಕ್ಕೆ ಸರ್ಕಾರ ಜವಾಬ್ದಾರಿ ಅಲ್ಲ ಅಂತ ಎಲ್ಲೂ ಹೇಳಿಲ್ಲ. ಇದನ್ನೇ ಇವರು ತಿರ್ಚಿ ಬೇರೆ ರೀತಿಯಾಗಿ ಬಿಂಬಿಸೋದು ತಪ್ಪಾಗ್ತದೆ BJPಯವರು. ಆಮೇಲೆ ಇದರಲ್ಲಿ ಅವ್ರು ನಿಪುಣರಲ್ವಾ, ಒಂದು ಮಾತನ್ನು ತಿರ್ಚೋದ್ರಲ್ಲಿ, ಸುಳ್ಳು ಹೇಳೋದ್ರಲ್ಲಿ, ಸುಳ್ಳನ್ನು ಸತ್ಯ ಮಾಡೋದ್ರಲ್ಲಿ, ಸತ್ಯವನ್ನು ಸುಳ್ಳು ಮಾಡೋದ್ರಲ್ಲಿ ಇವರ PhD ಪಡೆದಿದ್ದಾರೆ. ಸರ್ಕಾರದ ಕ್ರಿಮಿನಲ್ ಅಪರಾಧದಿಂದಾಗಿ 11 ಸಾವು, ವಿಜಯೇಂದ್ರ ಕಿಡಿ. ಕಾಲ್ತುಳಿತ ಘಟನೆ ಬಗ್ಗೆ ಬಿಜೆಪಿ ನಾಯಕರ ವಾಗ್ದಾಳಿ ಮುಂದುವರೆದಿದೆ. ಶಿವಮೊಗ್ಗದಲ್ಲಿ ಮಾತನಾಡಿದ BY ವಿಜೇಂದ್ರ, ಸರ್ಕಾರದ ಕ್ರಿಮಿನಲ್ ಅಫೆನ್ಸ್ನಿಂದಾಗಿ 11 ಜನರ ಸಾವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ರು. RCB ಇತಿಹಾಸದಲ್ಲೇ ಕರಾಳ ಅಧ್ಯಾಯ ಇದು ಅಂತ ಆರ್ ಅಶೋಕ್ ಹರಿಹಾಯ್ದಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಬಹಿರಂಗ ಪತ್ರವನ್ನು ಕೂಡ ಇವತ್ತು ಬರೆದಿದ್ದೇನೆ. ಬಹಿರಂಗ ಪತ್ರ ಈ ರಾಜ್ಯದ ಮುಖ್ಯಮಂತ್ರಿಗಳೇನು ತೇಜೋವಧೆ ಮಾಡಬೇಕು, ಮತ್ತೊಂದು ರಾಜಕೀಯ ಕಾರಣಕ್ಕೆ ನಾವು ಬರೆದಿಲ್ಲ. ಈ ನಾಡಿನ ಮತ್ತು ಈ ದೇಶದ ಜನರ ಭಾವನೆಯನ್ನ ಈ ನಾಡಿನ ಮುಖ್ಯಮಂತ್ರಿ, ನಾಡಿನ ದೊರೆಗೆ ತಿಳಿಸಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ಅವರ ಭಾವನೆಗಳನ್ನು ಪ್ರತಿನಿಧಿಸುವಂಥ ಕೆಲಸ ಈ ಪತ್ರದ ಮುಖೇನ ನಾನು ಮಾಡಿದ್ದೇನೆ. ದಪ್ಪ ಚರ್ಮ, ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ದಪ್ಪ ಚರ್ಮ, ಇವ್ರಿಗೇನು ಕೂಡ ನಾಟೋದಿಲ್ಲ. ಇವ್ರಿಗೆ ಏನಾದರೂ ಮಾಡಿ ಅಧಿಕಾರದಲ್ಲಿ ಅಂಟ್ಕೊಂಡು ಕುತ್ಕೋಬೇಕು, ಕುರ್ಚಿನಲ್ಲಿ ಅಂಟ್ಕೊಂಡು ಕುತ್ಕೋಬೇಕು ಅನ್ನುವ ಹಪಾಪಿ ಬಿಟ್ಟರೆ ಅದರಿಂದ ಏನೋ ಬಹಳ ಪ್ರಯೋಜನ ಆಗುತ್ತೆ ಅಂತ ನನಗೇನು ಅನಿಸೋದಿಲ್ಲ. ಇಡೀ ದೇಶ RCB ಇತಿಹಾಸದಲ್ಲೇ ಒಂದು ಕರಾಳ ಅಧ್ಯಾಯ ಆಗುತ್ತೆ. RCB ಮಾಡುವಂಥದ್ದು ಜನಕ್ಕೆ ಸಂತೋಷ ಕೊಡೋದಕ್ಕೋಸ್ಕರ, ಆದರೆ ಈ RCB ಜನರಿಗೆ ನೋವನ್ನ ಕೊಟ್ಟಿದೆ. ಅದೇನೇ ಆಗ್ಲಿ, ಈ ಘಟನೆಯಲ್ಲಿ ನಮ್ಮ ತಪ್ಪಿಲ್ಲ ಅಂತ ಸಿಎಂ ಹೇಳ್ತಿದ್ದಾರೆ. ಆದ್ರೆ ವಿಪಕ್ಷಗಳು ಮಾತ್ರ ಸರ್ಕಾರವೇ ಹೊಣೆ ಅಂತ ಹೇಳ್ತಾ ಇದ್ದು ರಾಜೀನಾಮೆಗೆ ಪಟ್ಟು ಹಿಡಿದಿವೆ. ಬ್ಯೂರೋ ರಿಪೋರ್ಟ್ TV9.